ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ 5th ಸೆಮ್ BCom IS1 ಮಾಡ್ಯೂಲ್ 3ದು ಕ್ಯಾಲ್ಕುಲೇಷನ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ನೋಡೋಣ. ಎಂಪ್ಲಾಯ್ ಬೆನಿಫಿಟ್ ಹೇಗೆ ಕಂಡುಹಿಡಿಯೋದು ಅಂತ ಜನರಲ್ ಎಂಟ್ರೀಸ್ ಮುಖಾಂತರ. ಸೊ ಸಮ್ ನೋಡೋಕ್ಕಿಂತ ಮುಂಚೆ ಫಾರ್ಮ್ಯಾಟ್ ಇದೆ ಮತ್ತು ಒಂದು ಜರ್ನಲ್ ಎಂಟ್ರೀಸ್ ಇದೆ, ನಾವು ನೀವು ನೋಡ್ಕೊಬೇಕಾಗುತ್ತೆ. ಇದೆಲ್ಲ ಅದಕ್ಕೂ ಅಪ್ಲಿಕಬಲ್ ಆಗುತ್ತೆ. ಪೇಮೆಂಟ್ ಆಫ್ ಸ್ಯಾಲ್ರೀಸ್ ಆ್ಯಂಡ್ ವೇಜಸ್. ಫಸ್ಟ್ ಒನ್, ವೆನ್ ಶಾರ್ಟ್ ಟರ್ಮ್ ಬೆನಿಫಿಟ್ಸ್ ಆರ್ ಪೇಯ್ಡ್. ಶಾರ್ಟ್ ಟರ್ಮ್ ಅಂದರೆ ವಿತಿನ್ 12 ಮಂತ್ಸ್ ಒಳಗಡೆ ಪೇ ಮಾಡೋಕ್ಕಿಂತ ಮುಂಚೆ ಅದು ಯಾವ ಜನರಲ್ ಎಂಟ್ರಿ ಬರುತ್ತೆ ಅಂದರೆ ಸ್ಯಾಲ್ರಿ ಅಕೌಂಟೆಡ್ ಟು ಕ್ಯಾಶ್ ಆರ್ ಬ್ಯಾಂಕ್. ನೀವು ಬ್ಯಾಂಕಿಂದ ಪೇ ಮಾಡಿರ್ತೀರ ಅಥವಾ ಕ್ಯಾಶಲ್ಲಿ ಕೊಟ್ಟರೆ ಅದನ್ನ ಬರೀತೀರ. ನೆಕ್ಸ್ಟ್, ವೆನ್ ಶಾರ್ಟ್ ಟರ್ಮ್ ಬೆನಿಫಿಟ್ಸ್ ಆರ್ ನಾಟ್ ಪೇಯ್ಡ್, ಔಟ್ಸ್ಟ್ಯಾಂಡಿಂಗ್ ನಾಟ್ ಪೇಯ್ಡ್ ಇನ್ನೂ ಕೊಟ್ಟಿರೋರು, ಆವಾಗ ಸ್ಯಾಲ್ರಿ ಅಕೌಂಟೆಡ್ ಆರ್ ಎಕ್ಸ್ಪೆನ್ಸಸ್ ಅಕೌಂಟೆಡ್ ಟು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಕೌಂಟ್ ಬೀಯಿಂಗ್ ವೆನ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಆರ್ ಬುಕ್ಡ್. ಅದ್ರಲ್ಲಿ ಇನ್ನೊಂದು ಎಂಟ್ರಿ ಬರೀಬೇಕಾಗುತ್ತೆ, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಕೌಂಟೆಡ್ ಟು ಕ್ಯಾಶ್ ಅಕೌಂಟ್. ಯಾವ್ದು ಎಂಟ್ರಿ ಸೂಟಬಲ್ ಆಗುತ್ತೋ ಅದನ್ನ ಹೇಳ್ತೀನಿ, ನಾನು ಸಮ್ಮಲ್ಲಿ ಹೇಳ್ಕೊಡ್ತೀನಿ ಅದು ಹೇಗೆ ಮಾಡೋದು ಅಂತ. ಈ ಎರಡು ಎಂಟ್ರಿ ಬರೀಬೇಕಾಗುತ್ತೆ. ಒಂದು ನೋಟ್ ಇದೆ, ಎಕ್ಸ್ಪೆನ್ಸಸ್ ಪೇಯ್ಡ್ ಆನ್ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಆರ್ ನಾಟ್ ಬುಕ್ಡ್ ಅಂಡರ್ IND-AS 19 ಸಿನ್ಸ್ ದೇ ಆರ್ ನಾಟ್ ರಿಲೇಟೆಡ್ ಟು ಎಂಪ್ಲಾಯ್ ಬೆನಿಫಿಟ್ಸ್. ಪ್ರಮೋಷನಲ್ ಆ್ಯಕ್ಟಿವಿಟೀಸ್, ಈಗ ನೀವು ಏನೋ ಅಡ್ವರ್ಟೈಸ್ಮೆಂಟ್ ಪ್ರಮೋಷನ್ ಮಾಡಬೇಕು, ಅದೆಲ್ಲ ನಮಗೆ IND-AS 19 ಒಳಗಡೆ ಬರೋಲ್ಲ, ಅದನ್ನ ನಾವು ಎಂಟ್ರಿ ಮಾಡಬಾರ್ದು. ನೆಕ್ಸ್ಟ್ ಇನ್ನೊಂದು, ವೆನ್ ಶಾರ್ಟ್ ಟರ್ಮ್ ಬೆನಿಫಿಟ್ಸ್ ಆರ್ ಪೇಯ್ಡ್ ಇನ್ ಅಡ್ವಾನ್ಸ್. ಶಾರ್ಟ್ ಟರ್ಮ್ ಏನಾದರೂ ನಾವು ಪ್ರೀಪೇಯ್ಡ್ ಮುಂಚೆನೇ ಪೇ ಮಾಡಿದರೆ ಆವಾಗ ಪ್ರೀಪೇಯ್ಡ್ ಸ್ಯಾಲ್ರಿ ಅಕೌಂಟೆಡ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಬರುತ್ತೆ. ನೆಕ್ಸ್ಟ್ ಅದರಲ್ಲಿ ಇನ್ನೊಂದಿದೆ, ಸ್ಯಾಲ್ರಿ ಅಕೌಂಟೆಡ್ ಟು ಪ್ರೀಪೇಯ್ಡ್ ಸ್ಯಾಲ್ರಿ ಅಕೌಂಟ್. ರಿಸೀವ್ಡ್ ಆದಾಗ, ಇದು ಪೇ ಮಾಡಿದಾಗ, ಇದು ನಾವು ಇಸ್ಕೊಂಡಾಗ. ನೆಕ್ಸ್ಟ್, ವೆನ್ ಶಾರ್ಟ್ ಟರ್ಮ್ ಬೆನಿಫಿಟ್ಸ್ ಆರ್ ಪೇಯ್ಡ್ ಇನ್ ಕನ್ಸ್ಟ್ರಕ್ಷನ್ ಆಫ್ PPE ಇಂದ ಬಂದು ಪ್ರಾಪರ್ಟಿ ಪ್ಲಾಂಟ್ ಆ್ಯಂಡ್ ಎಕ್ವಿಪ್ಮೆಂಟ್ ಪೇ ಮಾಡಿದಾಗ PPE ಅಕೌಂಟೆಡ್ ಟು ಕ್ಯಾಶ್ ಆಫ್ ಬ್ಯಾಂಕ್ ಅಕೌಂಟ್. ವೆನ್ ಶಾರ್ಟ್ ಟರ್ಮ್ ಬೆನಿಫಿಟ್ಸ್ ಆರ್ ಇನ್ಕರ್ಡ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಸ್ಟಾಕ್ ಪ್ರೊಡಕ್ಷನ್ ಏನಾದ್ರು ಇದು ಮಾಡಬೇಕಾದ್ರೆ ಸ್ಟಾಕ್ ಅಕೌಂಟೆಡ್ ಟು ಕ್ಯಾಶ್ ಆಫ್ ಬ್ಯಾಂಕ್ ಅಕೌಂಟ್. ಸೊ ಇದಿಷ್ಟು ಜನರಲ್ ಎಂಟ್ರೀಸಲ್ಲಿ ಕೇಳ್ತಾರೆ, ಇದು ನೀವು ನೋಡ್ಕೊಬೇಕಾಗುತ್ತೆ. ಶಾರ್ಟ್ ಟರ್ಮ್ ಬೆನಿಫಿಟ್ಸ್ ಯಾವಾಗ ಇದು ಮಾಡಿದಾಗ ಏನು ಅಂತ ನೀವು ನೀಟಾಗಿ ನೋಡ್ಕೊಂಡಾಗ ಗೊತ್ತಾಗುತ್ತೆ. ಸೊ ಕ್ವಶನ್ ನೋಡೋಣ. ಇದು ಕ್ವಶನ್, ಸಾಫ್ಟ್ ಟಚ್ ಲಿಮಿಟೆಡ್ ಬೆಂಗಳೂರು ಎಂಗೇಜ್ಡ್ ಇನ್ ಡೆವಲಪಿಂಗ್ ಗೇಮ್ಸ್ ಆ್ಯಪ್ ಆ್ಯಂಡ್ ಇನ್ಕರ್ಡ್ ದಿ ಫಾಲೋಯಿಂಗ್ ಶಾರ್ಟ್ ಟರ್ಮ್ ಎಂಪ್ಲಾಯೀಸ್ ಬೆನಿಫಿಟ್ಸ್ for the year ended 31/3/2023. Paid 50 lakh to software engineers, paid 10 lakh to supportive staffs. At the end of the year, 13 lakh of salary retailing to sales force was due. Paid 5 lakh on promotion activities. Show the accounting treatment for the employee benefits according to the IND-AS 19. ಈ ಥರ ನಿಮಗೆ ಕ್ವಶನ್ ಕೇಳ್ತಾರೆ. ಇದು ಅಷ್ಟೇ, ಸ್ಪ್ಲಿಟ್ ಮಾಡ್ತಾರೆ AB ಅಂತ 6 ಮಾರ್ಕ್ಸಿಗೆ ಕೇಳ್ಬೋದು ಇದನ್ನ. ಸೊ ಇದು ಯಾವ ಥರ ಜರ್ನಲ್ ಎಂಟ್ರಿ ಮಾಡೋದು ಅಂದರೆ, ಫಸ್ಟ್ ಪ್ರೆಸೆಂಟೇಷನ್ ಆಫ್ ಶಾರ್ಟ್ ಟರ್ಮ್ ಬೆನಿಫಿಟ್ಸ್ ಆಫ್ ಸಾಫ್ಟ್ ಟಚ್ ಲಿಮಿಟೆಡ್ ಬೆಂಗಳೂರು ಫಾರ್ ದ ಇಯರ್ ಎಂಡಿಂಗ್ 31/3/2023. ಸೊ ಫಸ್ಟ್ ಏನು ಕೊಟ್ಟಿದ್ದಾರೆ, ಪೇಯ್ಡ್ 50,000 ಟು ಸಾಫ್ಟ್ವೇರ್ ಇಂಜಿನಿಯರ್ಸ್, ಇದು ಸ್ಯಾಲ್ರಿ ಅಕೌಂಟ್ ಆಗುತ್ತೆ. ಸೊ ಜನರಲ್ ಎಂಟ್ರಿ ಬಂದು ಸ್ಯಾಲ್ರಿ ಅಕೌಂಟೆಡ್ ಟು ಬ್ಯಾಂಕ್ ಅಕೌಂಟ್. ಸೊ ಸೆಲ್ ನಂಬರ್ ಪರ್ಟಿಕ್ಯುಲರ್ ಡೆಬಿಟ್ ಕ್ರೆಡಿಟ್, ಸ್ಯಾಲ್ರಿ ಅಕೌಂಟೆಡ್ ಟು ಬ್ಯಾಂಕ್ ಅಕೌಂಟ್, ದಟ್ ಈಸ್ 5 lakh ಪೇ ಮಾಡಿದ್ವಿ, ಬೀಯಿಂಗ್ ಸ್ಯಾಲ್ರಿ ಪೇಯ್ಡ್ ಟು ಸಾಫ್ಟ್ವೇರ್ ಇಂಜಿನಿಯರ್ಸ್. ನೆಕ್ಸ್ಟ್, ಪೇಯ್ಡ್ 10 lakh ಟು ಸಪೋರ್ಟಿವ್ ಸ್ಟಾಫ್ಸ್, ಅದು ಸಹ ಸ್ಯಾಲ್ರಿ ಅಕೌಂಟ್ ಬರುತ್ತೆ. ನೆಕ್ಸ್ಟ್, ಸ್ಯಾಲ್ರಿ ಅಕೌಂಟೆಡ್ ಟು ಬ್ಯಾಂಕ್ ಅಕೌಂಟ್, ದಟ್ ಈಸ್ 10 lakh ಬೀಯಿಂಗ್ ಸ್ಯಾಲ್ರಿ ಪೇಯ್ಡ್ ಟು ಸಪೋರ್ಟಿವ್ ಸ್ಟಾಫ್. ನೆಕ್ಸ್ಟ್ ಥರ್ಡ್ ಎಂಟ್ರಿ ಅಂದು, ಅಟ್ ದ ಎಂಡ್ ಆಫ್ ದಿ ಇಯರ್ 13 lakh ಆಫ್ ಸ್ಯಾಲ್ರಿ ರಿಲೇಟಿಂಗ್ ಟು ಸೇಲ್ಸ್ ಫೋರ್ಸ್ ವಾಸ್ ಡ್ಯೂ ಅಂದರೆ ಔಟ್ಸ್ಟ್ಯಾಂಡಿಂಗ್ ಏನು ಎಂಟ್ರಿ ಬಂದು ಸ್ಯಾಲ್ರಿ ಅಕೌಂಟೆಡ್ ಟು ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಅಕೌಂಟ್, ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಅಕೌಂಟ್ ಟು ಬ್ಯಾಂಕ್ ಕ್ಯಾಶ್ ಅಕೌಂಟ್ ಬರುತ್ತೆ. 2 ಎಂಟ್ರೀಸ್ ಫಾಲೋ ಅಪ್ ನಾನು ತೋರಿಸಿದ್ನಲ್ಲ ಅದನ್ನ ಬರೀಬೇಕಾಗುತ್ತೆ. ಸೊ ಸ್ಯಾಲ್ರಿ ಅಕೌಂಟೆಡ್ ಟು ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಅಕೌಂಟ್, ದಟ್ ಈಸ್ 13 lakh ಬೀಯಿಂಗ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ರಿಲೇಟಿಂಗ್ ಟು ಸೇಲ್ಸ್ ಫೋರ್ಸ್ ವಾಸ್ ಡ್ಯೂ. ಇನ್ನೊಂದು ಎಂಟ್ರಿ ಅದೇ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಅಕೌಂಟೆಡ್ ಟು ಬ್ಯಾಂಕ್ ಅಕೌಂಟ್, ದಟ್ ಈಸ್ ಸೇಮ್ ಸ್ಯಾಲ್ರಿ 13 lakh. 2 ಎಂಟ್ರೀಸ್ ಮಾಡ್ತೀವಿ, 2 ಎಂಟ್ರೀಸ್ ಇದೆಲ್ಲ 2 ಬರೀತೀರಾ, ಬೀಯಿಂಗ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಪೇಯ್ಡ್. ಸೊ ನೆಕ್ಸ್ಟ್ ಫೋರ್ತ್ ಒಂದು ಕೊಟ್ಟಿದೆ, ಪೇಯ್ಡ್ 5 lakh ಆನ್ ಪ್ರಮೋಷನಲ್ ಆ್ಯಕ್ಟಿವಿಟೀಸ್. ನಾನೊಂದು ನೋಟ್ ಹೇಳಿದ್ನಲ್ಲ, ಅದು ಪ್ರಮೋಷನಲ್ ಆ್ಯಕ್ಟಿವಿಟೀಸ್ಗೆ ನಾವು ಪೇ ಮಾಡಬಾರ್ದು ಅಂತ, ಅದೇ ಕೊಟ್ಟಿದ್ದಾರೆ, ಅದನ್ನು ನಾವು ತೊಗೊಳಂಗಿಲ್ಲ. ಇದು ನೆನ್ಪಿಟ್ಕೊಳ್ಳಿ, ಪ್ರಮೋಷನಲ್ ಇದೆಲ್ಲ ತೊಗೊಳಂಗಿಲ್ಲ ಆ್ಯಸ್ ಪರ್ IND-AS 19. ಸೊ ಇದು ಫಸ್ಟ್ ಸಮ್ ಆಯಿತು. ಇನ್ನೊಂದು ಸಮ್ ನೋಡೋಣ. ಸೊ ಟೆಕ್ ಸಿಂಕ್ ಲಿಮಿಟೆಡ್ ಬೆಂಗಳೂರು ಎಂಗೇಜ್ಡ್ ಇನ್ ಡೆವಲಪಿಂಗ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಆ್ಯಂಡ್ ಇನ್ಕರ್ಡ್ ದಿ ಫಾಲೋಯಿಂಗ್ ಶಾರ್ಟ್ ಟರ್ಮ್ ಎಂಪ್ಲಾಯಿ ಬೆನಿಫಿಟ್ಸ್ ಫಾರ್ ದ ಇಯರ್ ಎಂಡಿಂಗ್ 31/3/2023. ಪೇಯ್ಡ್ 10 lakh ಟು ಡೆವಲಪರ್ಸ್, ದಟ್ ಈಸ್ ಸ್ಯಾಲ್ರಿ ಆಗುತ್ತೆ. ಪೇಯ್ಡ್ 50,000 ಟು ಟೆಕ್ನಿಕಲ್ ಅಡ್ವೈಸರ್, ಅದು ಸಹ ಸ್ಯಾಲ್ರಿ ಅಕೌಂಟ್. ಅಟ್ ದ ಎಂಡ್ ಆಫ್ ದಿ ಇಯರ್ 1 lakh ಆಫ್ ದಿ ಸ್ಯಾಲ್ರಿ ರಿಲೇಟಿಂಗ್ ಟು ಸೇಲ್ಸ್ ಫೋರ್ಸ್ ವಾಸ್ ಡ್ಯೂ, ಅದು ಸ್ಯಾಲ್ರಿ ಅಕೌಂಟೆಡ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಆಗುತ್ತೆ. ಪೇಯ್ಡ್ 2 lakh ಆನ್ ಪ್ರಮೋಷನ್ ಆ್ಯಕ್ಟಿವಿಟೀಸ್, ಸೇಮ್ ಇದು ಪ್ರೀವಿಯಸ್ ಅಂತಲೇ ಸೇಮು ಆ್ಯಸ್ ಇಟ್ ಈಸ್ ಸೇಮ್ ಇರುತ್ತೆ. ಪ್ರಮೋಷನ್ ಆ್ಯಕ್ಟಿವಿಟೀಸ್ ಇದು ತೊಗೊಳಂಗಿಲ್ಲ ನಾವು ಆ್ಯಸ್ ಪರ್ IND-AS 19.
ಅದೇ ಸ್ಯಾಲ್ರಿ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್ 10 lakh ಪೇ ಮಾಡಿದ್ವಿ, ಮತ್ತು ಸ್ಯಾಲ್ರಿ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್ 50,000. ಇದು ಟೆಕ್ನಿಕಲ್ ಅಡ್ವೈಸಸ್ತು. ನೆಕ್ಸ್ಟ್ ಥರ್ಡ್ ಬಂತು ಡ್ಯೂ ಇತ್ತು. ಸ್ಯಾಲ್ರಿ ಅಕೌಂಟ್ ಡೇಟಾ ಟು ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಅಕೌಂಟ್ 2 ಎಂಟ್ರಿ ಮಾಡ್ತೀವಿ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಅಕೌಂಟ್ ಟು ಬ್ಯಾಂಕ್ ಅಕೌಂಟ್ 20 lakh ಈ ಥರ ಸೇಮ್ ಇದೆ. ನೆಕ್ಸ್ಟ್ ಇದೇ ಚಾಪ್ಟ್ರಲ್ಲಿ ಇನ್ನೊಂದು ಸಮ್ ಇದೆ, ಅದನ್ನ ಸಾಲ್ವ್ ಮಾಡೋಣ. ಪ್ರಾಫಿಟ್ ಬೋನಸ್ ಶೇರಿಂಗ್ ಅಂತ ಇದೆ, ಅದು ರಿಕಗ್ನಿಷನ್ ಅಂತ ಕೊಟ್ಟಿದ್ದಾರೆ. ಪ್ರಾಫಿಟ್ ಶೇರ್ಸ್ ಆಫ್ ಬೋನಸ್ ಪೇಯಬಲ್ ವಿತಿನ್ 12 months ಆಫ್ಟರ್ ದಿ ಎಂಡ್ ಆಫ್ ದಿ ಅಕೌಂಟಿಂಗ್ ಪೀರಿಯಡ್. ವಿತಿನ್ 12 months ಒಳಗಡೆ ಪ್ರಾಫಿಟ್ ಬೋನಸ್ ಶೇರ್ನ ನಾವು ಪೇ ಮಾಡಬೇಕಂತ ಇದೆ. ಇದರದ್ದು ಒಂದು ಸಮ್ ಇದೆ, ಅದು ಸಹ 6 marksಗೆ ಕೇಳ್ತಾರೆ ನಿಮಗೆ, ಅಥವಾ 4 marksಗೆ. ಜರ್ನಲ್ ಎಂಟ್ರೀಸ್ ಇದೆ, ಸಮ್ ಸಾಲ್ವ್ ಮಾಡಿ 2 ಜರ್ನಲ್ ಎಂಟ್ರಿ ನೀವು ಅಪ್ಲಿಕೇಬಲ್ ಮಾಡಬೇಕು. ವೆನ್ ಕಂಪ್ನಿ ಡಿಕ್ಲೇರ್ ಬೋನಸ್ ಆರ್ ಪ್ರಾಫಿಟ್ ಶೇರಿಂಗ್. ಸೊ ದಟ್ ಈಸ್ ಎಂಪ್ಲಾಯಿ ಬೆನಿಫಿಟ್ ಅಕೌಂಟ್ ಡೇಟಾ ಟು ಪ್ರೊವಿಷನಲ್ ಫಾರ್ ಬೋನಸ್ ಅಕೌಂಟ್, that is being when the year bonus is occurred. Provisional for bonus account data to cash account ಅಷ್ಟೇ, being when the year bonus is paid. ಈ ಥರ ಇದು ಮಾತ್ರ. ಒಂದು ಫಾರ್ಮುಲಾ ಅದ, ಫಾರ್ಮುಲಾ ಹಾಕಿ ನಾವು ಒಂದು ಸಮ್ನ ಕಂಡುಹಿಡಿತೀವಿ. ಫಾರ್ಮುಲಾ ಬಂದು ಎಂಪ್ಲಾಯಿ ಬೆನಿಫಿಟ್ ಈಕ್ವಲ್ಸ್ ಪ್ರಾಫಿಟ್ ಅರ್ನ್ ಡ್ಯೂರಿಂಗ್ ದ ಇಯರ್ ಇಂಟು ಬೋನಸ್. ಇದಿದೆ ಫಾರ್ಮುಲಾ. ಸೊ ಸಮ್ ನೋಡೋಣ. ಇದು ಕ್ವಶನು. ಧಾನ್ಯತಾ ಲಿಮಿಟೆಡ್ ಡಿಸೈಡೆಡ್ ಟು ಡಿಸ್ಟ್ರಿಬ್ಯೂಟ್ 2% ಆಫ್ ಪ್ರಾಫಿಟ್ to its existing employee if the profit of the exceeds 25 lakh during the year 2022-23. The profit earned by the company during the year is 2023 was 32 lakh. Determine the total employee benefit cost and present in the accounting book as per INDS 19. So formula ಹಾಕ್ತೀರಾ, ಎಂಪ್ಲಾಯಿ ಬೆನಿಫಿಟ್ ಈಕ್ವಲ್ಸ್ ಪ್ರಾಫಿಟ್ ಅರ್ನ್ ಡ್ಯೂರಿಂಗ್ ದಿ ಇಯರ್ ಇಂಟು ಬೋನಸ್. ಸೊ ನಮಗೆ ಇಲ್ಲಿ 2 ಅಮೌಂಟ್ ಕೊಟ್ಟಿದ್ದಾರೆ, ನಮಗೆ ಕನ್ಫ್ಯೂಷನ್ ಆಗುತ್ತೆ ಯಾವ ಅಮೌಂಟ್ ತೊಗೊಬೇಕು ಅಂತ. ಇಲ್ಲಿ ಎಕ್ಸಿಸ್ಟಿಂಗ್ ಎಂಪ್ಲಾಯ್ ಇದ್ದಾರೆ, ಅವ್ರು ಆಲ್ರೆಡಿ ಎಕ್ಸಿಸ್ಟಿಂಗ್ ಎಂಪ್ಲಾಯಿ, ಅವ್ರ ಪ್ರಾಫಿಟ್ ಆಫ್ ದಿ ಎಕ್ಸೀಡ್ ಆಗಿದೆ ಅವ್ರಿಗೆ. ಏನಕ್ಕೆ ಅಂದರೆ ನಾವು ನಾರ್ಮಲ್ ಎಂಪ್ಲಾಯೀಸ್ಗೆ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ಗೆ ನಾವು ಅಮೌಂಟ್ ಕೊಡೋಲ್ಲ, ಅದಕ್ಕೋಸ್ಕರ ನಾವು ಇಲ್ಲಿದೆ ನೋಡಿ, ದ ಪ್ರಾಫಿಟ್ ಅರ್ನ್ ಬೈ ದ ಕಂಪ್ನಿ ಡ್ಯೂರಿಂಗ್ ದ ಇಯರ್ 2020 32 lakh. ಈ ಅಮೌಂಟ್ನ ತೊಗೊತೀವಿ. 32 lakh ಇಂಟು 2% ಮಾಡಿದ್ರೆ ನಮಗೆ 64,000 ಸಿಗುತ್ತೆ. ದಟ್ ಈಸ್ ಎಂಪ್ಲಾಯಿ ಬೆನಿಫಿಟ್. ಸೊ ಅದಕ್ಕೆ ಜರ್ನಲ್ ಎಂಟ್ರಿ ಅಪ್ಲಿಕೇಬಲ್ ಮಾಡಬೇಕಾಗುತ್ತೆ. Presentation of short-term benefits of the Dhanyat Limited, that is cell number, particular, debit, credit. Employee benefit account data to provisional for bonus account 64,000 being when the year bonus is occurred. Provisional for bonus account data to bank account 64,000 being when the year bonus is paid. ಈ ಥರ ಇದು ಮಾಡ್ತೀರಾ. ಸೊ ಇನ್ನೊಂದು ಸಮ್ ಇದೆ, ಅದು ಸಾಲ್ವ್ ಮಾಡೋಣ. ದಟ್ ಈಸ್ ಸನ್ರೈಸ್ ಲಿಮಿಟೆಡ್ ಪ್ರಾಕ್ಟಿಸಸ್ ಡಿಸ್ಟ್ರಿಬ್ಯೂಷನ್ ಆಫ್ 3% ಪ್ರಾಫಿಟ್ to all the employees of the organization everywhere, but during the year 2023 the company expected to distribute only 2.5% of profit as bonus to employees. The profit earned during the year is 2023 is 48 lakh. Determine the total employee benefit cost and present in the accounting books as per INDS 19. ಸೊ ಇದ್ರ ಪ್ರೀವಿಯಸ್ ಒನ್ನಲ್ಲಿ ಅಮೌಂಟ್ ಕನ್ಫ್ಯೂಷನ್ ಆಯಿತು. ಇದರಲ್ಲಿ ನಮಗೆ ಬೋನಸ್ ಇದಿದೆ, ಟು ಆಲ್ ದ ಎಂಪ್ಲಾಯೀಸ್ ಆಫ್ ದ ಆರ್ಗನೈಸೇಷನ್ ಎವ್ರಿ ಇಯರ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಡ್ಯೂರಿಂಗ್ ದ ಇಯರ್ 2023. ಮುಂಚೆನೇ ಅವ್ರು ಇದು ಮಾಡಿರ್ತಾರೆ, ಬಟ್ 2.5% ಆಫ್ ಪ್ರಾಫಿಟ್ ಆಫ್ ದ ಬೋನಸ್ ಟು ಎಂಪ್ಲಾಯ್ಸ್, ಎಕ್ಸ್ಟ್ರಾ ಬೋನಸ್ನ ಕೊಡ್ತಾರೆ. ಇಲ್ಲೇ ಇದೆ ಅಲ್ವಾ, ಬೋನಸ್ ಅನ್ನೋದು ನಾವು ಇದು ತೊಗೊಬೇಕು, ಬೋನಸ್ ಅಂತ ಅವರೇ ಕೊಟ್ಟಿದ್ದಾರೆ, ಇದನ್ನ ತೊಗೊತೀವಿ. ಸೊ ದಟ್ ಈಸ್ ಎಂಪ್ಲಾಯಿ ಬೆನಿಫಿಟ್ ಈಕ್ವಲ್ಸ್ ಪ್ರಾಫಿಟ್ ಅರ್ನ್ ಡ್ಯೂರಿಂಗ್ ಇಂಟು ಬೋನಸ್, ದಟ್ ಈಸ್ 48 lakh ಇಂಟು 2.5% 1,20,000 ಅಮೌಂಟ್ ಬರುತ್ತೆ. ಜರ್ನಲ್ ಎಂಟ್ರಿ ಬಂದು ಪ್ರೆಸೆಂಟೇಷನ್ ಆಫ್ ಶಾರ್ಟ್ ಟರ್ಮ್ ಬೆನಿಫಿಟ್ ಆಫ್ ಸನ್ರೈಸ್ ಲಿಮಿಟೆಡ್. Employee benefit account data 1,20,000 to provisional for bonus account 1,20,000 being when the year bonus is occurred. Next, provisional for bonus account data to bank account 1,20,000 to bank account 1,20,000 being when the year bonus is paid. ಸೊ ಇದಿಷ್ಟು ನಿಮ್ಮ ಸಮ್ಸ್ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಈ ಚಾಪ್ಟರ್ದಿಂದ ತುಂಬ ಸಮ್ಸ್ ಇದೆ, ಅದನ್ನ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಹಾಕಿ, ನಾನು ಸಾಲ್ವ್ ಮಾಡ್ತೀನಿ.